ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಲೋಕದ ಬೆಳಕಾದ, ನಮ್ಮ ಜೀವಿತದ ಬೆಳಕಾದ, ನಮಗೆ ಬಲ ಕೊಡುವ, ಸಹಾಯ ಮಾಡುವ, ಸಮಾಧಾನವನ್ನು ಸ್ಥಿರಪಡಿಸುವ ದೇವರಾದ ಯೇಸು ಕ್ರಿಸ್ತ, ಅದೃಶ್ಯ ದೇವರ ಸಾದೃಶ್ಯ ರೂಪ ಆದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ, ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ, ನಾನು ನಿನಗೆ ಸಹಾಯ ಮಾಡುತ್ತೇನೆ, ನಾನು ನಿನ್ನೊಂದಿಗಿರುತ್ತೇನೆ, ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಿದ್ದಾನೆ ಪ್ರಿಯರೇ. ಹೌದು, ನಾನು ನಿನ್ನೊಂದಿಗಿದ್ದೇನೆ. ಹೌದು ಪ್ರಿಯ ದೇವರ ಮಕ್ಕಳೇ, ಪ್ರಭು ಯೇಸು ಬೆಳಕಾದ ದೇವರು, ಆ ಬಲ ಕೊಡುವ, ಸಹಾಯ ಮಾಡುವ, ಶಾಂತಿ, ತನ್ನಲ್ಲಿರುವ ಶಾಂತಿ ಕೊಡುವ ಬಲಿಷ್ಠನಾದ ದೇವರು ನಿನ್ನೊಂದಿಗಿದ್ದಾನೆ ಎಂದು ಹೇಳುವ ವಾಕ್ಯಾಂಶವನ್ನು ಧ್ಯಾನಿಸೋಣ ಪ್ರಿಯರೇ. ಈ ವಾಕ್ಯವನ್ನು ಧ್ಯಾನಿಸುವ ಮೊದಲು ನಾವು ದೇವರ ಪರಿಶುದ್ಧಾತ್ಮನ, ಆ ಸತ್ಯದ ಆತ್ಮನ, ಆ ತಂದೆಯ ಆತ್ಮನ, ಸತ್ತವರೊಳಗಿಂದ ದೇವಕುಮಾರನನ್ನು ಜೀವಕ್ಕೆ ಎಬ್ಬಿಸಿದ ಆ ಮಹಿಮೆಯ ಆತ್ಮನ ಸಹಾಯವನ್ನು ಬೇಡಿಕೊಳ್ಳೋಣ ಪ್ರಿಯರೇ. ಜ್ಞಾನವನ್ನು ಬೇಡಿಕೊಳ್ಳೋಣ. ಕೇಳಲಿರುವ ಆ ಬಲಪಡಿಸುವ, ಸಹಾಯ ಮಾಡುವ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ದೇವರು ತನ್ನ ಬೆಳಕಿನಿಂದ, ತಮ್ಮ ಜೀವಜಲದಿಂದ ನಮ್ಮ ಬುದ್ಧಿಯನ್ನು ವಿಕಾಸಗೊಳಿಸುವಂತೆ, ಪರಿಶುದ್ಧ ಆತ್ಮ ಸ್ವರ ಕೇಳುವ ಜೀವಿತಕ್ಕೆ ನಾವು ಪ್ರವೇಶವಾಗುವಂತೆ ಈ ವಾಕ್ಯವು ನಮ್ಮ ಹೃದಯದಲ್ಲಿ ಬಿದ್ದು ಒಳ್ಳೆಯ ನೆಲದಲ್ಲಿ, ಫಲವತ್ತಾದ ನೆಲದಲ್ಲಿ ಬಿದ್ದ ಬೀಜ 100ಕ್ಕೆ 100 ಫಲ ಕೊಡುವಂತೆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಯೋಚನೆ, ಮಾತು, ಕ್ರಿಯೆ, ದೇಹಾತ್ ಪ್ರಾಣಗಳಲ್ಲಿ 100ಕ್ಕೆ 100 ಫಲ ಕೊಡುವಂತೆ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಜೀವಿಸಲು, ಲೋಕಕ್ಕೆ ಬೆಳಕು, ಉಪ್ಪಾಗಿ ಜೀವಿಸುವಂತೆ ಈ ವಾಕ್ಯ ಭಾಗ ನಮಗೆ ಸಹಾಯವಾಗಲು ಪ್ರೇರೆ. ಪ್ರಾರ್ಥನೆ ಮಾಡೋಣ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಬೆಳಕಾದ ದೇವರೇ, ಬಲ ಕೊಡುತ್ತೇನೆ, ಸಹಾಯ ಮಾಡುತ್ತೇನೆ, ನಾನು ನಿನ್ನೊಂದಿಗಿದ್ದೇನೆ, ಭಯಪಡಬೇಡ ಎನ್ನುವ ಅದ್ಭುತ ವಾಗ್ದಾನಗಳ ಮುಖಾಂತರ ನಿಮ್ಮ ಪವಿತ್ರ ಪ್ರಜೆಯನ್ನು, ಸಮಾಜವನ್ನು ಬಲಪಡಿಸಿದ ದೇವರೇ, ನಿಮಗೆ ಸ್ತೋತ್ರ. ಹೌದು ದೇವ, ನಾನು ನಿನ್ನೊಂದಿಗಿದ್ದೇನೆ, ಕೊಡುತ್ತೇನೆ, ಸಹಾಯ ಮಾಡುತ್ತೇನೆ ಎನ್ನುವ ವಾಕ್ಯಾಂಶದ ಮುಖಾಂತರ ಧ್ಯಾನಿಸುವಾಗ ತಂದೆ, ನೀವೇ ನಿಮ್ಮ ಪರಿಶುದ್ಧ ಆತ್ಮನ ಮುಖಾಂತರ, ವಾಕ್ಯದ ಮುಖಾಂತರ, ಪವಿತ್ರ ಆಜ್ಞೆಯ ಮುಖಾಂತರ, ನಿಮ್ಮ ಭಯಭಕ್ತಿ ಹುಟ್ಟಿಸುವ ನಿಮ್ಮ ಮಾತುಗಳ ಮುಖಾಂತರ ನಮ್ಮ ಹೃದಯದೊಂದಿಗೆ, ನಮ್ಮ ಆತ್ಮಗಳೊಂದಿಗೆ, ನಮ್ಮ ಮನಸ್ಸಿನೊಂದಿಗೆ, ನಮ್ಮ ಬುದ್ಧಿ ಮತ್ತು ಶಕ್ತಿಯೊಂದಿಗೆ, ನಮ್ಮ ಜೀವಿತದೊಂದಿಗೆ ಮಾತನಾಡಿರ್ತಂತೆ. ಅಂದು ಯೆಹೋಶುವನಿಗೆ ನೀವು ವಾಗ್ದಾನ ಮಾಡಿದಂತೆ, ಭಯಪಡಬೇಡ, ನಿನ್ನೊಂದಿಗಿದ್ದೇನೆ, ಬಲ ಕೊಡುತ್ತೇನೆ, ಸಹಾಯ ಮಾಡುತ್ತೇನೆ, ನನ್ನ ವಿಜಯದ ಹಸ್ತದ ಆಧಾರ ನಿನಗೆ ಇದೆ ಎನ್ನುವಂತೆ ಈ ವಾಕ್ಯದಲ್ಲಿ ಬಂದಿರೋ ಪ್ರತಿಯೊಬ್ಬ ಮಗಳನ್ನು ನಿಮ್ಮ ವಿಜಯ ಹಸ್ತದ ಆಧಾರ ನೀಡಬೇಕೆಂದು ದೇವರೇ, ನಿಮ್ಮ ಮಕ್ಕಳೊಂದಿಗಿರಬೇಕೆಂದು, ಸಹಾಯ ಮಾಡಬೇಕೆಂದು, ಬಲಪಡಿಸಬೇಕೆಂದು, ಹೀಗೆ ಮಾಡಿ ಸೈತಾನನನ್ನು ಶಾಂತಿದಾಯಕ ದೇವರೇ ಶೀಘ್ರವಾಗಿ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಜಜ್ಜಿ ಹಾಕುತ್ತಾ ಬರಬೇಕೆಂದು, ದೊಡ್ಡ ಬಿಡುಗಡೆ, ಜಯ, ಆಶೀರ್ವಾದ, ಅಭಿಷೇಕ ನಿಮ್ಮ ಬಲವಾದ ಕೈಗಳಲ್ಲಿ, ನಿಮ್ಮ ರಾಜ್ಯಕ್ಕಾಗಿ ನೀತಿಗೆ ಜೀವಿಸುವ ಮಹಾಕೃಪೆ, ಪರಿಶುದ್ಧ ಲೋಕದ ಅಗ್ನಿ, ಜೀವಜಲ ನಮ್ಮೆಲ್ಲರ ಮೇಲೆ ಕಳುಹಿಸಿ ಸುರಿಸಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಜೀವವುಳ್ಳ ಮಾತನಾಡುವ ತಂದೆಯಾದ ದೇವರೇ, ಪರಿಶುದ್ಧನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್ ಗಾಡ್, ಥ್ಯಾಂಕ್ ಯು ಸನ್ ಆಫ್ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಗಾಡ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್, ಆಮೇನ್. ಹೌದು ಪ್ರಿಯರೇ, ನಾನು ನಿನಗೆ ಸಹಾಯ ಮಾಡುತ್ತೇನೆ, ನಿನ್ನೊಂದಿಗಿದ್ದೇನೆ, ಬಲ ಕೊಡುತ್ತೇನೆ ಎನ್ನುವ ಅಂಶವನ್ನು ಧ್ಯಾನಿಸುವ ಪ್ರಿಯರೇ. ಇದಕ್ಕೆ ಮೊದಲು ನಾವೊಂದು ಆತ್ಮೀಯ ಗೀತೆ ಮಾಡಿಕೊಂಡು ನಮ್ಮ ಆತ್ಮನ ಚೈತನ್ಯಪಡಿಸಿಕೊಳ್ಳೋಣ. ಕೇಳಲಿರುವ ವಾಕ್ಯ ಭಾಗ ನಮ್ಮ ಹೃದಯದಲ್ಲಿ ಬಲವಾಗಿ ನಾಟುವಂತೆ ಮತ್ತು ದೇವರು ತನ್ನ ವಾಕ್ಯ ಮುಖಾಂತರ ಎಲ್ಲಕ್ಕಿಂತ ವಂಚಕವಾದ ನಮ್ಮ ಹೃದಯವನ್ನು ಶುದ್ಧ ಮಾಡುವಂತೆ, ಗುಣಪಡಿಸುವಂತೆ, ಹೊಸ ಮನಸ್ಸು, ಹೊಸ ಸ್ವಭಾವ, ಮಾಂಸದ ಹೃದಯ, ಹೌದು ಪ್ರೇರೆ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತೆ ದೇವರ ಆತ್ಮನ ಅಭಿಷೇಕ ನಮ್ಮ ಹೃದಯಕ್ಕೆ ಉಂಟಾಗುವಂತೆ ಈ ವಾಕ್ಯ ಭಾಗವನ್ನು ಧ್ಯಾನಿಸೋಣ. ಮೊದಲು ಹಾಡು ಹಾಡಿಕೊಂಡು ಸಿದ್ಧವಾಗೋಣ ಪ್ರೇರೆ. ಹಾಡು: ನನ್ನ ಮಾರ್ಗದಲ್ಲೆಲ್ಲ ನನ್ನ ದೀಪವಾದ. ಹೌದು ಪ್ರೇರೆ, ನಿರೀಕ್ಷಣೆಯೊಂದಿಗೆ ಸಾಗುವ ಹಾಡು ಪ್ರೇರೆ, ನಿರೀಕ್ಷಣೆಯೊಂದಿಗೆ ಸಾಗುವ ಹಾಡು. ನಿನ್ನ ದೇವರನ್ನು ಪ್ರೀತಿಸುವ, ಶಾಶ್ವತ ಪ್ರೀತಿಯಿಂದ ಪ್ರೀತಿಸುವ, ಶಾಶ್ವತ ಕೃಪೆಯಿಂದ ದೇವರನ್ನು ಹಿಂಬಾಲಿಸುತ್ತಿರುವ ಎಲ್ಲ ಮಕ್ಕಳ ಮಾರ್ಗದಲ್ಲಿ ದೀಪವಾಗಿರುವ ಯೇಸುವಿನೊಂದಿಗೆ ಸಾಗೋಣ ಎನ್ನುವ ಹಾಡು ಪ್ರೇರೆ.
ನಿರೀಕ್ಷಣೆಯೊಂದಿಗೆ ಸಾಗೋಣ. ಹಾಡು. ನನ್ನ ಮಾರ್ಗಕ್ಕೆಲ್ಲ ನನಗೆ ದೀಪವಾದ ನನ್ನೇಸು ಜೊತೆಗೆ ನಾ ಸದಾ ಸಾಗುವೆ. ನನ್ನ ಮಾರ್ಗಕ್ಕೆಲ್ಲ ನನಗೆ ದೀಪವಾದ ನನ್ನೇಸು ಜೊತೆ ಸದಾ ಸಾಗುವೆ. ಗಾಢಂಧಕಾರದ ಕಣಿವೆಯಲ್ಲಿ ಮರಣ ಭಯವು ನನ್ನ ಆವರಿಸಿದರು. ಗಾಢಂಧಕಾರದ ಕಣಿವೆಯಲ್ಲಿ ಮರಣ ಭಯವು ನನ್ನನ್ನು ಆವರಿಸಿದರು. ಆತ್ಮದಲ್ಲಿ ನಾನು ಕುಗ್ಗಿ ಹೋಗದೆ ಅನುದಿನ ಆನಂದಿಸುವಂತೆ ಮಾಡುವ ಆತ್ಮನೊಂದಿಗೆ ನಾ ಸಾಗುವೆನು. ಆತ್ಮದಲ್ಲಿ ನಾವು ಕುಂದಿ ಹೋಗದೆ ಅನುದಿನ ಆನಂದಿಸುವಂತೆ ಮಾಡುವ ದೇವರಾತ್ಮ ಜೊತೆ ನಾವು ಸಾಗೋಣ. ನಮ್ಮ ಮಾರ್ಗಕ್ಕೆಲ್ಲ ನಮಗೆ ದೀಪವಾದ ನಮ್ಮೇಸು ಜೊತೆ ಸದಾ ಸಾಗೋಣ. ಆಮೇನ್. ನನ್ನ ಮಾರ್ಗಕ್ಕೆಲ್ಲ ನನಗೆ ದೀಪವಾದ ನನ್ನೇಸು ಜೊತೆ ಸದಾ ಸಾಗುವೆ. ನನ್ನ ಒಂದು ಪ್ರಯತ್ನಗಳೆಲ್ಲವೂ ನಿಷ್ಫಲವಾಗಿ ಅವು ಮಾರ್ಪಟ್ಟರು. ನನ್ನ ಒಂದು ಪ್ರಯತ್ನಗಳೆಲ್ಲವೂ ನಿಷ್ಫಲವಾಗಿ ಅವು ಮಾರ್ಪಟ್ಟರು. ನನ್ನ ಒಂದು ಆಶೆಗಳು ಎಲ್ಲವೂ ನಿರಾಶೆಯಾಗಿ ಬದಲಾದರೂ ನಿರೀಕ್ಷಣೆಯೊಂದಿಗೆ ಸಾಗುವೆನು. ನನ್ನ ಒಂದು ಆಶೆಗಳು ಎಲ್ಲವೂ ನಿರಾಶೆಯಾಗಿ ಮಾರ್ಪಟ್ಟರು ನಿರೀಕ್ಷಣೆಯೊಂದಿಗೆ ಸಾಗುವೆನು. ನನ್ನ ಮಾರ್ಗಕ್ಕೆಲ್ಲ ನನಗೆ ದೀಪವಾದ ನನ್ನೇಸು ಜೊತೆ ಸದಾ ಸಾಗುವೆ. ನಮ್ಮ ಮಾರ್ಗಕ್ಕೆಲ್ಲ ನಮಗೆ ದೀಪವಾದ ನಮ್ಮೇಸು ಜೊತೆಗೆ ಸದಾ ಸಾಗೋಣ. ಸಮಸ್ತವಾದ ನನ್ನ ಭಾರಗಳ ಸಂಪೂರ್ಣವಾಗಿ ಪ್ರಭು ತೀರಿಸಿದ. ಸಮಸ್ತವಾದ ನಮ್ಮ ಭಾರಗಳ ಶಿಲುಬೆಯಲ್ಲಿ ಸಂಪೂರ್ಣವಾಗಿ ಪ್ರಭು ಇಳಿಸಿದ. ನನ್ನ ಸನ್ನಿಧಿ ನಿನಗೆ ಜೊತೆಯಾಗಿ ಬರುವುದೆಂದು ಆಜ್ಞಾಪಿಸಿದ. ನನ್ನ ದೇವರೊಂದಿಗೆ ಸಾಗುವೆನು. ಆಮೇನ್. ನಮ್ಮ ಸನ್ನಿಧಿ ನಿನಗೆ ಜೊತೆಯಾಗಿ ಬರುವುದೆಂದು ಆಜ್ಞಾಪಿಸಿದ. ನಮ್ಮ ದೇವರೊಂದಿಗೆ ಸಾಗೋಣ. ನಮ್ಮ ಮಾರ್ಗಕ್ಕೆಲ್ಲ ನಮಗೆ ದೀಪವಾದ ನಮ್ಮ ಯೇಸು ಜೊತೆಗೆ ಸದಾ ಸಾಗೋಣ. ನನ್ನ ಮಾರ್ಗಕ್ಕೆಲ್ಲ ನನಗೆ ದೀಪವಾದ ನನ್ನೇಸು ಜೊತೆ ಸದಾ ಸಾಗುವೆ. ಪ್ರತಿಫಲವ ನಾನು ಹೊಂದುವುದಕ್ಕೆ ನಿರೀಕ್ಷಣೆಯೊಂದಿಗಿರುವ ಧೈರ್ಯವನ್ನು ಆಮೇನ್. ಪ್ರತಿಫಲವನ್ನು ನಾ ಹೊಂದೋದಕ್ಕೆ ನಿರೀಕ್ಷಣೆಯೊಂದಿಗಿರುವ ಧೈರ್ಯವನ್ನು ಬಹುಶ್ರಮದಲ್ಲಿಯೂ ಬಿಡದಂತೆ ಪ್ರಾಣಾತ್ಮ ದೇಹವ ಸಮರ್ಪಿಸಿ ಪ್ರಿಯನ ಮುಖ ನೋಡುತ್ತಾ ಸಾಗುವೆವು. ಆಮೇನ್. ಬಹುಶ್ರಮೆಗಳಲ್ಲಿ
ಪ್ರಾಣಾತ್ಮ ದೇಹವ ಸಮರ್ಪಿಸಿ ಪ್ರಿಯನ ಮುಖ ನೋಡುತ್ತ ಸಾಗುವೆನು. ನನ್ನ ಮಾರ್ಗಕ್ಕೆಲ್ಲ ನನಗೆ ದೀಪವಾದ ನನ್ನೇಸು ಜೊತೆಗೆ ಸದಾ ಸಾಗುವೆ. ನಮ್ಮ ಮಾರ್ಗಕ್ಕೆಲ್ಲ ನಮಗೆ ದೀಪವಾಗಿರುವ ನಮ್ಮ ಕ್ರಿಸ್ತ ಜೊತೆ ಸದಾ ಸಾಗೋಣ. ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಥ್ಯಾಂಕ್ ಯು. ಆಮೇನ್. ಹೌದು ಪ್ರಿಯರೇ, ನಮ್ಮ ಮಾರ್ಗಕ್ಕೆಲ್ಲ ನಮಗೆ ದೀಪವಾದ ನಮ್ಮ ಯೇಸು ಜೊತೆಗೆ ಸಾಗೋಣ ಪ್ರಿಯರೇ. ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಜೀವ ಕೊಡುವ ಬೆಳಕನ್ನು ಹೊಂದಿರುತ್ತಾನೆ. ಕತ್ತಲೆಯಲ್ಲಿ ನಡೆಯುವವನಾದರೂ ಎಲ್ಲಿಗೆ ಹೋಗುತ್ತಾನೆಂದು ಅವನು ಅರಿಯುವುದಿಲ್ಲ. ಈಗ ಬೆಳಕಿರುವಾಗಲೇ ಬೆಳಕನ್ನು ನಂಬಿರಿ, ನೀವು ಬೆಳಕಿನ ಮಕ್ಕಳಾಗುವಿರಿ. ಕತ್ತಲು ಬರುತ್ತದೆ, ಆಗ ಮಾಡಲು ಕೆಲಸ ಇರುವುದಿಲ್ಲ. ಅದು ಪ್ರಿಯರೇ, ಬದುಕಿರುವಾಗಲೇ ಬೆಳಕಾದ, ನಿಜವಾದ ಬೆಳಕಾದ, ಎಲ್ಲ ಬೆಳಕಿಗೂ ಮೂಲ ಕಾರಣನಾದ ಪರಲೋಕ ತಂದೆಯಾದ ಯೇಸು ಕ್ರಿಸ್ತನನ್ನು, ದೇವರ ಪ್ರತಿರೂಪವನ್ನು ನಂಬೋಣ ಪ್ರಿಯರೇ. ವಿಶ್ವಾಸವನ್ನು, ಯೇಸುವನ್ನು ವಿಶ್ವಾಸವನ್ನು ಸತ್ತರೂ ಬದುಕುತ್ತಾನೆ. ಬದುಕುತ್ತಾ ನಂಬುವುದಾದರೆ ಎಂದಿಗೂ ಸಾಯುವುದಿಲ್ಲ. ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ವಿಶ್ವಾಸವು ನನ್ನನ್ನೇ ಅಲ್ಲ, ನನ್ನನ್ನು ಕಳಿಸಿಕೊಟ್ಟ ಆತನನ್ನೇ ವಿಶ್ವಾಸವನಾಗಿದ್ದಾನೆ. ನನ್ನನ್ನು ನೋಡುವವನು ನನ್ನನ್ನೇ ಅಲ್ಲ, ನನ್ನನ್ನು ಕಳಿಸಿಕೊಟ್ಟ ಆತವನ್ನೇ ನಂಬುವವನಾಗಿದ್ದಾನೆ. ಹೌದು ಪ್ರಿಯರೇ, ಅಂತ ದೇವರನ್ನು ನಂಬೋಣ. ನಮ್ಮ ಆತ್ಮಗಳ, ನಮ್ಮ ಇರುವಿಕೆಗೆ, ಹೌದು ಪ್ರಿಯರೇ, ನಮ್ಮ ಉಗಮಕ್ಕೆ, ಹೌದು ಪ್ರಿಯರೇ, ನಮ್ಮ ಮುಂದಿನ ಭವಿಷ್ಯತ್ಗೆ ಆಧಾರವಾಗಿರುವ ಯೇಸು ಕ್ರಿಸ್ತನ ನಂಬೋಣ ಪ್ರಿಯರೇ. ಆತನೇ ನಮ್ಮ ಮಾರ್ಗಕ್ಕೆ ದೀಪ, ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯ. ಹೌದು ಪ್ರಿಯರೇ, ನಮ್ಮ ಆಯುಷ್ಯು ಆತನ ಕೈಯಲ್ಲಿದೆ. ಆತನು ನಮ್ಮ ಭವಿಷ್ಯದ ನಿರ್ಮಾಣಿಕನಾಗಿದ್ದಾನೆ ಪ್ರಿಯರೇ. ಭಯವಿಲ್ಲದ ಭವಿಷ್ಯತ್ತು ನಿನಗೆ ನೀಡುತ್ತಾನೆ. ಎಂಥ ಸಂದರ್ಭಗಳಲ್ಲಿಯೂ ತಪ್ಪಿಸಿಕೊಳ್ಳುವ ಮಾರ್ಗ ಏರ್ಪಡಿಸುತ್ತಾನೆ. ಹೀಗೆ ಮಾರ್ಗಕ್ಕೆ ದೀಪ ಆಗಿದ್ದಾನೆ ಪ್ರಿಯರೇ. ಯೇಸುವೆ ಪರಲೋಕಕ್ಕೆ ಮಾರ್ಗ, ದೇವರ ಬಳಿಗೆ ಮಾರ್ಗ. ಯೇಸು ಕ್ರಿಸ್ತನ ಮುಖಾಂತರವಲ್ಲದೆ ಯಾರೂ ದೇವರ ಬಳಿಗೆ ಬರುವುದಿಲ್ಲ. ದೇವರು ಯಾರನ್ನು ಆಕರ್ಷಿಸುತ್ತಾನೋ ಅವರು ಮಾತ್ರ ಯೇಸುವಿನ ಬಳಿಗೆ ಬರುತ್ತಾರೆ. ದೇವರು ನನ್ನತ್ತ ಸೆಳೆಯದ ಹೊರತು, ತಂದೆ ನನ್ನತ್ತ ಸೆಳೆಯದ ಹೊರತು ಯಾರೊಬ್ಬರು ನನ್ನ ಬಳಿಗೆ ಬರುವುದಿಲ್ಲ ಎಂದು ಯೇಸು ಹೇಳುತ್ತಿದ್ದಾನೆ. ಹಾಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿಬಿಡುವುದಿಲ್ಲ. ಕಡೇ ದಿನದಲ್ಲಿ, ಅದು ಪ್ರೇರೆ, ಜೀವಕ್ಕೆ ಎಬ್ಬಿಸುತ್ತೇನೆ. ಆ ದೈವ ಸಮಸ್ತ ಆ ಸಮೃದ್ಧಿ ಜೀವಕ್ಕೆ, ಪರಲೋಕದ ಶಾಶ್ವತ ಜೀವಕ್ಕೆ, ಅದು ಪ್ರೇರೆ, ಆತ್ಮಗಳ ಬೆಳಕಿನ ಆನಂದದ ಜೀವಿತಕ್ಕೆ ಎಬ್ಬಿಸುತ್ತೇನೆ ಎಂದು ಹೇಳುತ್ತಿದ್ದಾನೆ. ಹೀಗೆ ಮಾರ್ಗಕ್ಕೆ ದೀಪವಾದ ಯೇಸುವಿನೊಂದಿಗೆ ಸಾಗೋಣ ಪ್ರೇರೆ. ವಿಶ್ವಾಸದಲ್ಲಿ ವಿಶ್ವಾಸವನ್ನು ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ಯೇಸುವನ್ನು ನೋಡುತ್ತಾ ಸಾಗೋಣ. ಹೌದು, ಹೀಗೆ ಗಾಢಾಂಧಕಾರದ ಕಣಿವೆಯಲ್ಲಿ ನಾವು ನಡೆದರೂ, ಮರಣ ಭಯ ನಮ್ಮನ್ನು ಆವರಿಸಿದರೂ, ಆತ್ಮದಲ್ಲಿ ಕುಗ್ಗಿ ಹೋಗದೆ ಅನುದಿನ ಆನಂದಿಸುವಂತೆ ಮಾಡುವ ಪರಿಶುದ್ಧಾತ್ಮನೊಂದಿಗೆ ಸಾಗೋಣ ಪ್ರೇರೆ. ಹೌದು, ಯೇಸು ತನ್ನ ವಿಶ್ವಾಸಿಟ್ಟವರಿಗೆ ಆ ವರ ನೀಡುತ್ತಾನೆ. ತಂದೆ ತನ್ನ ಪ್ರಿಯಕುಮಾರನಲ್ಲಿ ವಿಶ್ವಾಸಿಟ್ಟವರಿಗೆ ವಾಗ್ದಾನ ಮಾತು ಕೊಟ್ಟಿದ್ದಾನೆ. ತನ್ನ ಪರಿಶುದ್ಧ ಆತ್ಮನಲ್ಲಿ, ದೈವ ಶಕ್ತಿಯಲ್ಲಿ, ದೈವ ಜ್ಞಾನದಲ್ಲಿ, ಹೌದು ಪ್ರೇರೆ, ಆ ಅನಂತ ಜೀವದಲ್ಲಿ ಪಾಲುಗಾರಾಗುವಂತೆ ತನ್ನ ಆತ್ಮದಲ್ಲಿ ಭಾಗಿಗಳನ್ನಾಗಿ ಮಾಡುತ್ತಿದ್ದಾನೆ. ಆ ಆತ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಆನಂದಿಸುವಂತೆ ಮತ್ತು ಯೇಸುವಿನೊಂದಿಗೆ, ಯೇಸು ನಾಮದ ದೇವರೊಂದಿಗೆ ದೇವಚಿತ್ತ ನೆರವೇರಿಸಲು ಈ ಲೋಕದ ಸಹಾಯ ಮಾಡುತ್ತದೆ. ಹೀಗೆ ನಮ್ಮ ಒಂದು ಪ್ರಯತ್ನಗಳೆಲ್ಲವೂ ನಿಷ್ಫಲವಾಗಿ ಮಾರ್ಪಟ್ಟರು, ನಮ್ಮೆಲ್ಲ ಆಶೆಗಳು ಎಲ್ಲವೂ ನಿರಾಶೆಗಳಾಗಿ ಮಾರ್ಪಟ್ಟರು, ನಿರೀಕ್ಷಣೆಯೊಂದಿಗೆ ಸಾಗೋಣ. ಹೌದು ಪ್ರಿಯ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ನಾವು ಲೋಕ ಕಣಿನ ಶರೀರದಾಶೆ ಬದುಕುವ ಡಂಬ ದುರಿಚ್ಛೆ, ಹೌದು ಪ್ರಿಯರೇ, ಶರೀರ ಕಾರ್ಯಗಳು ಬಿಡಬೇಕಾಗುತ್ತದೆ. ಆಗ ಕೆಲವೊಂದು ಸಾರಿ ನಮ್ಮ ಆಶೆಗಳು ಎಲ್ಲ ನಿರಾಶೆ ಆಗಿ ಬರುತ್ತವೆ, ಹಾಗೆ ಅನಿಸುತ್ತದೆ. ಆದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರು ಕೊಡುವ ಪವಿತ್ರಾತ್ಮ ನಮ್ಮನ್ನು ನಿರೀಕ್ಷಣೆಯೊಂದಿಗೆ, ಯೇಸು ಆತ್ಮ, ಯೇಸು ನಾಮ, ಯೇಸು ವಾಕ್ಯ, ಅದು ಪ್ರೇರೆ, ಯೇಸುವಿನಲ್ಲಿರೋ ಪ್ರೀತಿ ನಮ್ಮನ್ನು ನಿರೀಕ್ಷಣೆಯೊಂದಿಗೆ ಕರೆದುಕೊಂಡು ಹೋಗುತ್ತದೆ. ದೇವರ ಚಿತ್ತಾನುಸಾರವಾಗಿ ಜೀವಿಸಲು ಈ ಲೋಕದಲ್ಲಿ, ಹೌದು ಪ್ರೇರೆ, ನಾವು ಈ ಲೋಕದಲ್ಲಿದ್ದರೂ ನಾವು ಪರಲೋಕದ ಪ್ರಯಾಣಿಕರು ಪ್ರೇರೆ. ಹೌದು, ಆಗಂತುಕರಂತೆ ನಾವು ಇದ್ದೇವೆ ಸ್ವಲ್ಪ ಸಮಯಕ್ಕೆ ಮಾತ್ರ, ಆದರೆ ನಮ್ಮ ಶಾಶ್ವತ ಸ್ಥಳ ಪರಲೋಕದಲ್ಲಿದೆ. ಹೌದು ಪ್ರೇರೆ, ಯಾರು ಮನುಷ್ಯನ ಕೈಯಿಂದ ಕಟ್ಟದ, ಮನುಷ್ಯನು ನಿರ್ಮಿಸಿದ, ದೇವರ ಕೈಯಿಂದಲೇ ದೇವರೇ ನಿರ್ಮಿಸಿದ ಶಾಶ್ವತ ಪಟ್ಟಣ ನಮಗಿದೆ ಪ್ರೇರೆ. ಅದರ ಮೇಲೆ ನಮ್ಮ ದೃಷ್ಟಿ ಇರಬೇಕಾಗಿದೆ, ಆತ್ಮದ ಯೋಚನೆ. ಹೌದು ಪ್ರೇರೆ, ಹೀಗೆ ನಾವು ನಿರೀಕ್ಷಣೆಯೊಂದಿಗೆ ಸಾಗೋಣ ಪ್ರೇರೆ. ಆ ಪ್ರಭು ನಮಗೆ ನಿರೀಕ್ಷಣೆ ನೀಡುತ್ತಾನೆ. ಆ ನಿರೀಕ್ಷಣೆ ನಮ್ಮನ್ನು ಆಶಾಭಂಗಪಡಿಸುವುದಿಲ್ಲ. ಹೀಗೆ ಸಮಸ್ತವಾದ ಭಾರಗಳನ್ನು ಪ್ರಭು ಸಂಪೂರ್ಣವಾಗಿ ತೀರಿಸಿದ್ದಾನೆ ಶಿಲುಬೆಯಲ್ಲಿ.
ನಮ್ಮೆಲ್ಲ ಪಾಪ ಶಾಪಗಳನ್ನು ಹೊತ್ತು ಪಾಪ ಫಲವಾಗಿರುವ ಮರಣ ತನ್ನ ಮೇಲೆ ತೆಗೆದುಕೊಂಡು ಮರಣದ ಕಹಿ ಆ ಅನುಭವ ತಾನು ಅನುಭವಿಸಿ ನಮಗೆ ಸಿಹಿ ಅನುಭವ ನೀಡಿದ್ದಾನೆ ಪ್ರಿಯರೇ. ಮರಣದ ಮುಳ್ಳನ್ನು ಮುರಿಯುವ ಪರಿಶುದ್ಧ ಆತ್ಮನ ಮೂಲಕ ಜೀವಕ್ಕೆ ಎಬ್ಬಿಸಿದ ದೇವರ ಆತ್ಮನ ಮೂಲಕ ನಮಗೆ ಆ ನಿರೀಕ್ಷೆಯ ಧೈರ್ಯದ ಆನಂದದ ಜೀವಿತ ಪ್ರಭು ನೀಡಿದ್ದಾನೆ ಪ್ರಿಯರೇ. ಶಿಲುಬೆಯಲ್ಲಿ ನಮ್ಮ ಭಾರಗಳು ಇಳಿಸಿದ್ದಾನೆ, ಪಾಪ ಭಾರ ಇಳಿಸಿದ್ದಾನೆ. ತನ್ನ ಪರಿಶುದ್ಧ ಯಾತನೆಯ ಮೂಲಕ, ತನ್ನ ಪರಿಶುದ್ಧ ವಾಕ್ಯಗಳ ಮೂಲಕ, ತನ್ನ ಪರಿಶುದ್ಧ ಜೀವಿತದ ಮೂಲಕ, ರಕ್ಷಣೆಯ ತನ್ನ ನಾಮದ ಮುಖಾಂತರ ಯೇಸು ಕ್ರಿಸ್ತ. ಹೌದು, ಆತನ ಸನ್ನಿಧಿ ನಮಗೆ ಜೊತೆಯಾಗಿ ಬರುವುದೆಂದು ಆಜ್ಞಾಪಿಸುತ್ತಾನೆ. ಹೌದು, ಆತನ ಯೇಸುವಿನ ವಿಶ್ವಾಸ ಇಡುತ್ತಾರೋ ಆತನ ನಾಮ ಶಕ್ತಿ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಹೌದು, ನಾವು 91ನೇ ಕೀರ್ತನೆ ನೋಡುತ್ತೇವೆ. 3-4ನೇ ವಾಕ್ಯದಲ್ಲಿ ದೇವರ ವಾಕ್ಯಗಳು ನಮಗೆ ರಕ್ಷಣೆ ಕವಚ ಆಗಿರುತ್ತೆ ಪ್ರಿಯರೇ. ನಾನು ಕೊಟ್ಟ ಮಾತಿನಲ್ಲಿ ರಕ್ಷಣೆಯ ಕವಚವಿದೆ. ಯೇಸುವನ್ನು ವಿಶ್ವಾಸಿಸಿದಾಗ ಆತನನ್ನು ಪ್ರೀತಿಸುವವರಾಗಿರಬೇಕಾಗಿರುತ್ತದೆ. ಆತನ ಪ್ರೀತಿಸುವವರೇ ಆತನ ಆಜ್ಞೆ ಮಾತುಗಳನ್ನು ಕೈಗೊಂಡು ನಡೆಯುತ್ತಾರೆ. ಪ್ರೀತಿಸದವನು ಮಾತುಗಳನ್ನು ಕೈಗೊಂಡು ನಡೆಯುವುದಿಲ್ಲ. ಹಾಗೆ ಮಾತುಗಳನ್ನು ಕೈಗೊಂಡು ನಡೆದಾಗ ಆತನ ಮಾತುಗಳು ನಮಗೆ ರಕ್ಷಣೆ ಕವಚವಾಗಿರುತ್ತವೆ. ಆತನ ಆಡಿದ ಮಾತುಗಳು ನಮಗೆ ಜೀವ ಆತ್ಮವಾಗಿರುತ್ತವೆ. ಥ್ಯಾಂಕ್ ಯು ಜೀಸಸ್. ಹೀಗೆ ಸಮಸ್ತ ಭಾರ ಪ್ರಭು ಶಿಲುಬೆಯಲ್ಲಿ ಇಳಿಸಿದ್ದಾನೆ. ನಮಗೆ ಆ ಮರಣದ ಮೇಲೆ ಜಯ ಕೊಟ್ಟಿದ್ದಾನೆ ಮತ್ತು ಮರಣದಿಂದ 3ನೇ ದಿನಕ್ಕೆ ಎದ್ದೇಳುವ ಮುಖಾಂತರ ನಮ್ಮ ಜೊತೆಗೆ ಇದ್ದೇನೆ ಯುಗದ ಸಮಾಪ್ತಿವರೆಗೆ ಎಂದು ಆಜ್ಞಾಪಿಸಿದ ದೇವರೊಂದಿಗೆ ಸಾಗೋಣ ಪ್ರೇರಿ. ವಿಶ್ವಾಸ ಯಾತ್ರೆಯಲ್ಲಿ, ಪರಿಶುದ್ಧ ಜೀವಿತ ಯಾತ್ರೆಯಲ್ಲಿ, ಪ್ರಾರ್ಥನೆ ಜೀವಿತದಲ್ಲಿ, ಆ ಯೇಸುವಿನ ಸಾಕ್ಷಿ ನೀಡುವುದರ ಜೀವಿತದಲ್ಲಿ ವಿಶ್ವಾಸದೊಂದಿಗೆ ಸಾಗೋಣ. ಪ್ರಭು ನಮ್ಮ ಜೊತೆಗಿದ್ದಾನೆಂದು ಯುಗದ ಸಮಾಪ್ತಿವರೆಗೂ ಎಲ್ಲ ದಿನಗಳು ನಾನು ನಿಮ್ಮೊಂದಿಗೆ ಇರುತ್ತೇನೆಂದಿದ್ದಾನೆ. ಹೀಗೆ ಪ್ರತಿಫಲ ನಾವು ಹೊಂದುವುದಕ್ಕೆ ನಿರೀಕ್ಷಣೆಯೊಂದಿಗೆ ಕೂಡಿದ ಧೈರ್ಯ ನೀಡುತ್ತಾನೆ. ಆ ಬಹು ಶ್ರಮೆಗಳು ಬಂದರೂ ಪ್ರಭುವನ್ನು ಬಿಡದಂತೆ ಕಡೆಯವರಿಗೆ ತಾಳಿಕೊಳ್ಳೋ ಪ್ರೇರೆ. ಕಡೆಯವರಿಗೆ ತಾಳಿಕೊಳ್ಳುವವರೇ ರಕ್ಷಣೆ ಹೊಂದುತ್ತಾರೆ. ಹೌದು ಪ್ರೇರೆ. ಹೀಗೆ ಪ್ರಾಣಾತ್ಮ ದೇಹವನ್ನು ಸಮರ್ಪಿಸಿ ನಮ್ಮ ಪ್ರಾಣಪ್ರಿಯನಾದ ಯೇಸು ಕ್ರಿಸ್ತನ, ರಕ್ಷಕನಾದ ದೇವರ, ವಿಮೋಚಕನ, ಪರಿಶುದ್ಧನ ಆ ಸೌಂದರ್ಯ ರೂಪನ ಮುಖ ನೋಡುತ್ತಾ ಸಾಗೋಣ ಪ್ರೇರೆ. ಅಂತ ಕೃಪೆ, ನಿರೀಕ್ಷಣೆಯ ಜೀವಿತ, ಸಹಾಯ, ಬಲದ ಜೀವಿತ ಪ್ರಭು ನಮ್ಮೆಲ್ಲರಿಗೂ ನೀಡಲಿ. ಆಮೇಲೆ ಪ್ರೇರೆ, ವಾಕ್ಯ ಭಾಗದೊಳಗೆ ಪ್ರವೇಶವಾಗೋಣ. ನಾನು ನಿನ್ನೊಂದಿಗಿದ್ದೇನೆ, ಹೆದರಬೇಡ ಎನ್ನುವ ಅಂಶ ಪ್ರೇರೆ. ಅಂಶ ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಹೌದು ಪ್ರೇರೆ, ದೇವರು ನಿನಗೆ ಹೇಳುತ್ತಿದ್ದಾನೆ, ನೀನಂತೂ ಹೆದರಬೇಡ ಪ್ರಿಯ ದೇವರ ಮಗನೇ, ಮಗಳೇ, ಸೇವಕನೇ, ಶಾಶ್ವತ ಪ್ರೀತಿಯಿಂದ ನನ್ನನ್ನು ಪ್ರೀತಿಸುವ ನೀನಂತೂ ಹೆದರಬೇಡ, ನಿನ್ನೊಂದಿಗಿದ್ದೇನೆ. ಹೌದು ಪ್ರಿಯ, ನಾವು ಯೆಶಾಯ ಪ್ರವಾದಿ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡುವುದಾದರೆ, ಪ್ರಾಫೆಟ್ ಐಸಾಯ ಚಾಪ್ಟರ್ 41 ವರ್ಸ್ 10th ವರ್ಡ್, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಹೌದು ಪ್ರೇರೆ, ದೇವರು ಯೆಹೋಶುವನಿಗೆ ಅಥವಾ ಯಾಕೋಬನಿಗೆ ಹೇಳುತ್ತಿದ್ದಾನೆ ಪ್ರೇರೆ. ಇಸ್ರಾಯೇಲನ್ನು ಧೈರ್ಯಗೊಳಿಸುವ ವಾಗ್ದಾನಗಳು ಅಂದರೆ ಯಾಕೋಬನಂತೆ ವಿಶ್ವಾಸ ಇಡುವ, ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಗೋಜಾಡಿ ದೇವರ ದೂತನ ರೂಪದಲ್ಲಿ ಬಂದ ದೇವರನ್ನು ಕಾಲು ಹಿಡಿದು ನೀನು ನನ್ನನ್ನು ಆಶೀರ್ವದಿಸೋದು ಹೊರತು ನಿನ್ನನ್ನು ಬಿಡುವುದಿಲ್ಲ ಎಂದು ಹೋರಾಡಿ ಆತನಿಂದ ಆಶೀರ್ವಾದ, ದೇವರಿಂದ ಆಶೀರ್ವಾದ ಪಡೆದು ಹೆಸರನ್ನು ನೂತನ ಹೆಸರನ್ನಾಗಿ ಮಾಡಿಕೊಂಡಾತ ಯಾಕೋಬ ಎಂಬ ಹೆಸರಿಗೆ ಮೋಸಗಾರ ಎಂದು ತಿಳಿಯದೆ ಮಾಡಿದ ತಪ್ಪಿನಿಂದಾಗಿ ಆ ಹೆಸರಿನ ಪ್ರಭಾವ ಆತನ ಮೇಲೆ ಬೀರಿತು ಪ್ರೇರೆ. ತಾಯಿ ಮಾತು ಕೇಳಿ. ಹೌದು, ಆದರೆ ದೇವರನ್ನು ಹಿಡಿದಾಗ, ದೇವರೇ ನೀನು ನನ್ನನ್ನು ಆಶೀರ್ವದಿಸಬೇಕು, ನಿಜವಾದ ಆಶೀರ್ವಾದ ನಾನು ಅನುಭವಿಸುತ್ತಿಲ್ಲ ಎನ್ನುವಂತೆ ರಾತ್ರಿಯೆಲ್ಲ ಹೋರಾಡಿದ ಪ್ರೇರೆ. ದೇವರೇ ದೂತನ ರೂಪದಲ್ಲಿ ಪ್ರತ್ಯಕ್ಷಾಗಿ ಆತನ ಕಾಲು ಹಿಡಿದು ಬೆಳಗಿನ ಜಾವವರೆಗೆ ಬಿಡಲಿಲ್ಲ ಯಾಕೋಬ. ಆಗ ದೇವರ ಆತನ ಆಶೀರ್ವದಿಸ್ತಾನೆ. ನಿನ್ನ ಹೆಸರು ಏನಂದ್ರೆ ಯಾಕೋಬ ಅಂತಾನೆ. ಇನ್ನು ಮೇಲೆ ನಿನ್ನ ಹೆಸರು ಯಾಕೋಬನಲ್ಲ, ಇಸ್ರಾಯೇಲ್. ಹೌದು ಪ್ರೇರೆ, ಇಸ್ರಾಯೇಲ್ ಅಂದರೆ ದೇವರೊಂದಿಗೆ ಹೋರಾಡಿ ಗೆದ್ದವನು. ಹೌದು ಪ್ರೇರೆ, ಫಿಸಿಕಲ್ ಫೈಟ್ ಅಲ್ಲ, ಸ್ಪಿರಿಚುವಲ್ ಫೈಟ್. ಹೌದು ಪ್ರೇರೆ, ಆತ್ಮೀಕವಾದ ಹೋರಾಟ. ಹೌದು, ನಮ್ಮ ಹೋರಾಟ ಇದೆ ಪ್ರೇರೆ. ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಕಾಲು ಹಿಡಿಬೇಕು. ಹೌದು ಪ್ರೇರೆ, ಮತ್ತು ಎದ್ದು ಸೈತಾನನ್ನು ಎದುರಿಸಬೇಕು, ಅವನು ಓಡಿ ಹೋಗುತ್ತಾನೆ. ಹೀಗೆ
ಇಸ್ರಾಯೇಲನ್ನು ಧೈರ್ಯಗೊಳಿಸುವ ವಾಗ್ದಾನ ದೇವರು ಮಾಡಿದಾಗ ಅಲ್ಲಿ ದೇವರು ಆರಿಸಿಕೊಂಡ ಸೇವಕನಾದ ಇಸ್ರಾಯೇಲಿ 41ನೇ ಅಧ್ಯಾಯ ಯೆಶಾಯ ಪ್ರವಾದಿ ಗ್ರಂಥ 8ನೇ ವಾಕ್ಯ 41ನೇ ಅಧ್ಯಾಯ 8ರಿಂದ ನೋಡೋಣ ಪ್ರಿಯರೇ. ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೇ, ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ, ನಾನು ಭೂಮಿಯ ಕಟ್ಟಕಡೆಯಲ್ಲಿ ಹಿಡಿದು ದಿಗಂತಗಳಿಂದ ಕರೆದ ಜನವೇ, ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡೆನು, ತಳ್ಳಲಿಲ್ಲ ಎಂದು ನಾನು ಹೇಳಿ ಸಂಬೋಧಿಸಿದ ಪ್ರಜೆಯೇ, ನೀನಂತೂ ಹೆದರಬೇಡ. ಪ್ರಿಯರೇ, ನೀವು ಹೆದರಬೇಡಿರಿ, ದೇವರು ನಿನ್ನೊಂದಿಗೆ ಇದ್ದಾನೆ ಎಂದು ಹೇಳ್ತಿದ್ದಾನೆ. ಯಾಕಂದರೆ ಭೂಮಿಯ ಕಟ್ಟ ಕಡೆಯಲ್ಲಿ ಹಿಡಿದು ದಿಗಂತಗಳಿಂದ ಕರೆದ ಜನರಾಗಿದ್ದೇವೆ ಮತ್ತು ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡೆನು. ಹೌದು ಪ್ರಿಯರೇ, ತಳ್ಳಲಿಲ್ಲ ಎಂದು ಹೇಳಿ ಸಂಬೋಧಿಸಿದ ಪ್ರಜೆಗಳು ನೀವಾಗಿದ್ದೀರಿ. ಹೌದು, ಹೀಗೆ ಅದರಿಂದ ನಾವು ದೇವರನ್ನು ಆಧರಿಸಿಕೊಳ್ಳೋಣ ಪ್ರಿಯರೇ. ನರ ಮಾತ್ರದವರನ್ನಲ್ಲ, ನೀರಿಲ್ಲದ ಬಾವಿಗಳಂಥವರನ್ನಲ್ಲ. ಹೌದು ಪ್ರಿಯರೇ, ಇಸ್ರಾಯೇಲರು ತಮಗೆ ದೇವರಿಗೆ ವಿರುದ್ಧವಾಗಿ 2 ಬಗೆಯ ಪಾಪಗಳನ್ನು ಮಾಡಿದ್ದಾರೆ ಅಂತ ಪ್ರಿಯರೇ. ಏನಂದರೆ ಅವರು ಜೀವಜಲದ ಬುಗ್ಗಿಯಾದ ದೇವರನ್ನೇ ತೊರೆದಿದ್ದಾರೆ ಮತ್ತು ತಮಗಾಗಿ ನೀರಿಲ್ಲದ ಬಾವಿಗಳನ್ನು ತೋಡಿಕೊಂಡಿದ್ದಾರೆ. ಆದರೆ ನಾವು ರಕ್ಷಣೆ ಆಕಾಶದ ಕೆಳಗೆ ಭೂಮಿಯ ನಡುವೆ, ಭೂಮಿಯ ಮೇಲೆ ರಕ್ಷಣೆಗೆ ಒಂದೇ ನಾಮ ಪ್ರಿಯರೇ, ಯೇಸು ಕ್ರಿಸ್ತ ನಾಮ. ಆ ನಾಮವನ್ನಲ್ಲದೆ ಬೇರೆ ಯಾವ ಹೆಸರಿನಿಂದ ನಾವು ರಕ್ಷಣೆ ಹೊಂದುವಂತಿಲ್ಲ, ಸತ್ಯದ ಜ್ಞಾನ ಪಡೆಯುವಂತಿಲ್ಲ ಪ್ರಿಯರೇ. ಯಾಕಂದರೆ ಯೇಸುವೆ ಆದಿಯು ಅಂತ್ಯವಾಗಿದ್ದಾನೆ. ಯೇಸುವೆ ದೇವರ ಜ್ಞಾನವು, ಶಕ್ತಿಯು ಮತ್ತು ವಿಮೋಚನೆಗಳಿಗೆ ಕಾರಣನಾಗಿದ್ದಾನೆ ಪ್ರಿಯರೇ, ಎಲ್ಲ ರೀತಿಯ ಕತ್ತಲೆ ಜೀವಿತದಿಂದ. ಹೀಗೆ ದೇವರು ಹೇಳ್ತಿದ್ದಾನೆ ಪ್ರಿಯರೇ, ನನ್ನ ಸೇವಕನಾದ ಇಸ್ರಾಯೇಲೇ. ಹೌದು ಪ್ರಿಯರೇ, ನೀವು ಯಾರೇ ಆಗಿರ್ಬೋದು, ನೀವು ಪ್ರಾರ್ಥನೆಯಲ್ಲಿ ಹೋರಾಡುವವರಾಗಿರುವುದಾದರೆ ದೇವರ ಆಶೀರ್ವಾದಕ್ಕಾಗಿ ಮತ್ತು ಪರಲೋಕೆಂಬ ಉತ್ತಮ ದೇಶವನ್ನು ಹಾರೈಸುವವರಾಗಿದ್ದರೆ, ಅಬ್ರಹಾಮನ ವಿಶ್ವಾಸ ನಿಮ್ಮಲ್ಲಿರುವುದಾದರೆ ದೇವರು ಕೊಟ್ಟ ವಾಗ್ದಾನ ನೆರವೇರಿಸುತ್ತಾನೆ. ಆತ ನಂಬಿಗಸ್ತನು, ನೀತಿವಂತನು. ಆತ ಕೊಟ್ಟ ಮಾತನ್ನು ನೆರವೇರಿಸದಿದ್ದರೂ ನಾನು ಆತನನ್ನು ವಿಶ್ವಾಸುತ್ತೇನೆ, ಏಕೆಂದರೆ ಆತನು ಕೇವಲ ಒಳ್ಳೆಯ ಆತನು. ಹೌದು ಪ್ರಿಯ, ಹೀಗೆ ನಾವು ದೇವರು ಹೇಳ್ತಿದ್ದಾನೆ, ನೀವು ಭಯಪಡಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಬಲಗೈಯ ಆಧಾರ ನಿನಗಿದೆ ಮತ್ತು ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂದು ಹೇಳುತ್ತಿದ್ದಾನೆ. ಹೀಗೆ ದೇವರು ಅಬ್ರಹಾಮನ ದೇವರಾಗಿದ್ದಾನೆ ಪ್ರೇರೆ, ಇಸಾಕನ ದೇವರು, ಯಾಕೋಬನ ದೇವರು, ಇಸ್ರಾಯೇಲ್ನ ದೇವರು. ನಾವು ಇವತ್ತು ಇಸ್ರಾಯೇಲ್ ದೇಶವನ್ನು ನೋಡುತ್ತೇವೆ ಪ್ರೇರೆ, ಅದು ಬಲಿಷ್ಠ ದೇಶವಾಗಿ ಎಲ್ಲ ದೇಶಗಳ ಮಧ್ಯೆ ಕಂಡುಬರುತ್ತದೆ. ಕಾರಣ ದೇವರು ಅದನ್ನು ಆರಿಸಿಕೊಂಡಿರುವುದರಿಂದ. ಓ ಇಸ್ರಾಯೇಲೇ, ನಿನ್ನ ಭಾಗ್ಯವೆಷ್ಟು, ದೇವರು ಆದುಕೊಂಡ ಜನಾಂಗವಾದ ನಿನಗೆ ಸರಿಸಮಾನವಾದ ಜನಾಂಗ ಯಾವುದು? ನಿನ್ನ ಭಾಗ್ಯ ದೊಡ್ಡದು. ಹೌದು ಪ್ರಿಯರೇ, ಕಾರಣ ಇಸ್ರಾಯೇಲ್ ದೇವರೊಂದಿಗೆ ಹೋರಾಡಿ ಪ್ರಾರ್ಥನೆಯಲ್ಲಿ ಹೊಸ ಹೆಸರು ಪಡೆದಾತನ ಸ್ಥಳ ಪ್ರಿಯರೇ, ಅಥವಾ ಆ ದೇಶ. ಹೌದು, ಹೀಗೆ ದೇವರು ಕೊಟ್ಟ ಆ ಮಾತು ಅಳಿದು ಹೋಗುವುದಿಲ್ಲ ಪ್ರಿಯರೇ. ನಾನು ಆಡಿದ ಮಾತುಗಳು ಶಾಶ್ವತವಾಗಿ ಉಳಿಯುತ್ತವೆ. ಆಕಾಶ ಭೂಮಿ ಅಳಿದು ಹೋಗುವುದು ಸುಲಭ. ಹೌದು, ಹೀಗೆ ಆ ದೇಶಕ್ಕೆ ಆಶೀರ್ವಾದ ಇರುವುದರಿಂದ ಅದು ಎಲ್ಲ ವಿರೋಧಿ ದೇಶಗಳ ಮೇಲೆ ಜಯ ಸಾಧಿಸುತ್ತದೆ. ಹೌದು ಪ್ರಿಯರೇ, ಅಲ್ಲಿ ಅನೇಕರು ದೇವರನ್ನು, ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸದಿದ್ದರು, ಕೆಲವರಾದರೂ ಇದ್ದಾರೆ ಪ್ರಿಯರೇ. ಆದ್ದರಿಂದ ಒಬ್ಬರು ನೀತಿವಂತಿದ್ದರೆ ನಾನು ಆ ಪಟ್ಟಣವನ್ನು ನಾಶವಾಗದಂತೆ ಬಿಡುತ್ತೇನೆ ಎಂದು ಅಬ್ರಾಹ್ಮನಿಗೆ ಲೋಟನ ವಿಷಯದಲ್ಲಿ ಹೇಳಿದಂತೆ ದೇವರು ಹೇಳುತ್ತಿದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ಹೀಗೆ ನಾವು ಹೊಸ ಒಡಂಬಡಿಕೆಯ ನಿಜವಾದ ದೇವರನ್ನು, ಯೇಸುವನ್ನು ಶರೀರ ರೂಪದಲ್ಲಿ ನೋಡಲು ಸಾಧ್ಯವಾಗಿದೆ ಪ್ರಿಯರೇ. ಹೌದು, ನಿಜವಾದ ಇಸ್ರೇಲರಾಗಿ ದೇವರ ಶಾಂತಿಗೆ, ಕರುಣೆಗೆ ಪಾತ್ರರಾಗುತ್ತೇವೆ. ಹೀಗೆ ಇನ್ನೊಂದು ವಾಕ್ಯ ನೋಡುವುದಾದರೆ ನಾವು ಯೆಶಾಯ ಪ್ರವಾದಿ ಗ್ರಂಥ 41ನೇ ಅಧ್ಯಾಯ 13ನೇ ವಾಕ್ಯದ ನೋಡುವುದಾದರೆ, ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಹೌದು ಪ್ರಿಯರೇ, ಮತ್ತೊಂದು ಸರಿ ದೇವರು ಹೇಳುತ್ತಿದ್ದಾನೆ, ಭಯಪಡಬೇಡ, ಯೆಹೋವನೆಂಬ ದೇವರಾದ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ, ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಿದ್ದಾನೆ. ಹೌದು, ಇಂದು ದೇವರು ನೀನು ನನಗೆ ಹೇಳ್ತಿದ್ದಾನೆ ಪ್ರಿಯರೇ, ಯೇಸು ಕ್ರಿಸ್ತನಾದ ರಕ್ಷಕನಾದ ನಾನೇ ನಿನಗೆ ಸಹಾಯ ಮಾಡುತ್ತೇನೆ, ಭಯಪಡಬೇಡ,
ಎಂದು ಹೇಳುತ್ತಿದ್ದಾನೆ. ಮತ್ತು ದೇವರಾದ ಯೇಸು ಎಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನೆಲ್ಲ. ಹೌದು, ಆತನ ವಿಶ್ವಾಸಿಸಿದಾಗ ನಿನ್ನ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕ್ತಾರೆ. ಆತನು ನಿನಗೋಸ್ಕರ ಚಿಂತಿಸುತ್ತಾನೆ. ಹೀಗೆ ಇನ್ನೊಂದು ವಾಕ್ಯ ನೋಡೋದಾದರೆ ಯೆಹೋಶುವ ಗ್ರಂಥ 1ನೇ ಅಧ್ಯಾಯ 5-6ನೇ ವಾಕ್ಯ ಪ್ರೇರೆ. ಯೆಹೋಶುವ ದ ಬುಕ್ ಆಫ್ ಜಾಶುವ ಚಾಪ್ಟರ್ 1 ವರ್ಸ್ 5th to 6th ವರ್ಡ್. ಇಲ್ಲಿ ಓದುವುದಾದರೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲಲಾರನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. 6ನೇ ವಾಕ್ಯ, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಹೌದು ಪ್ರೇರೆ, ದೇವರು ಹೇಳ್ತಿದ್ದಾನೆ. ಮತ್ತು ಮೋಶೆಯ ಶಿಷ್ಯ ಜಾಶುವ, ಆತ ದೇವದರ್ಶನ ಗುಡಾರದಲ್ಲಿ ತನ್ನ ಯೌವನ ಕಾಲ ಎಲ್ಲ ಕಳೆದ ಪ್ರೇರೆ. ಆ ಮೋಶೆ ನಂತರ ಇಸ್ರೇಲರನ್ನು ವಾಗ್ದಾನ ದೇಶಕ್ಕೆ ಕರೆದುಕೊಂಡು ಹೋಗಲು ದೇವರು ಮೋಶೆಯನ ಮುಖಾಂತರ ಯೆಹೋಶುವನನ್ನು ಅಭಿಷೇಕಿಸಲು ದೇವರು ಹೇಳುತ್ತಾನೆ. ಹೌದು ಪ್ರಿಯ, ಯೆಹೋಶುವನಿಗೆ ಮೋಶೆ ಮುಖಾಂತರ ಹೇಳ್ತಿದ್ದಾನೆ. ಮೋಶೆ ಹೇಳ್ತಿದ್ದಾನೆ ಏನೆಂದು, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ಯಾಕಂದರೆ ನಿನ್ನೊಂದಿಗೆ ದೇವರಿರುತ್ತಾನೆ, ನಿನಗೆ ಸಹಾಯ ಮಾಡುತ್ತಾನೆ. ಆದ್ದರಿಂದ ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ದೇವರು ಯೆಹೋಶುವನಿಗೆ ಹೇಳ್ತಿದ್ದಾನೆ, ಮೋಶೆಯ ಸಂಗಡ ಇದ್ದಂತೆ ನಿನ್ನ ಸಂಗಡ ಇರುತ್ತೇನೆಂದು. ಹೌದು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ಹೌದು ಪ್ರೇರೆ, ಯಾಕೆಂದರೆ ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ಹೌದು ಪ್ರೇರೆ, ಇನ್ನು ಅನೇಕ ವಾಕ್ಯಗಳಿವೆ. ಹೌದು, ಇಂದು ನೀನು ಸ್ಥಿರಚಿತ್ತನಾಗಿದ್ದರೆ, ಧೈರ್ಯದಿಂದಿದ್ದರೆ ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ ಪ್ರೇರೆ, ತೊರೆಯುವುದಿಲ್ಲ. ಮತ್ತು ನಿನ್ನ ಮುಂದೆ ಕೂಡ ಯಾವ ದುಷ್ಟ ಶಕ್ತಿಯಿಂದ ಪ್ರೇರಿತಾದ ಜನರು, ತುಂಬಿದ ಜನರು ನಿಲ್ಲುವುದಿಲ್ಲ. ನಿನ್ನ ಜೀವಮಾನದಲ್ಲೆಲ್ಲ ಶುಭ ಕೃಪೆ ನಿನ್ನ ಹಿಂಬಾಲಿಸ್ತದೆ. ದೇವರ ದೊಡ್ಡ ದಾಸ, ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾದ ಮೋಶೆ ಜೊತೆಗಿದ್ದಂತೆ. ಹೌದು ಪ್ರೇರೆ, ದೇವರು ನಿನ್ನ ಸಂಗಡ ಇದ್ದು ನಿನ್ನನ್ನು ಕಾಪಾಡುತ್ತಾನೆ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ಜ್ಞಾನೋಕ್ತಿಗಳ ಗ್ರಂಥ 23ನೇ ಅಧ್ಯಾಯ 18ನೇ ವಾಕ್ಯ. ಪ್ರೊವರ್ಬ್ಸ್ ಚಾಪ್ಟರ್ 23 ವರ್ಸ್ 18th ವರ್ಡ್. ಜ್ಞಾನೋಕ್ತಿ ಗ್ರಂಥ ಇಲ್ಲಿ ನೋಡೋದಾದ ಪ್ರೇರೆ 23ನೇ ಅಧ್ಯಾಯ 18ನೇ ವಾಕ್ಯ. ಪ್ರೊವರ್ಬ್ಸ್ ಚಾಪ್ಟರ್ 18, ಪ್ರೊವರ್ಬ್ಸ್ ಚಾಪ್ಟರ್ 23 ವರ್ಸ್ 18th ವರ್ಡ್. ಇಲ್ಲಿ ಓದುವುದಾದರೆ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಹೌದು ಪ್ರೇರೆ, ಇಲ್ಲಿ ಸೊಲೊಮೋನ ಜ್ಞಾನಿ ಹೇಳುತ್ತಿದ್ದಾನೆ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಹೌದು ಪ್ರೇರೆ, ದೇವರು ನಿನ್ನೊಂದಿಗಿರುತ್ತಾನೆ, ನಿನ್ನನ್ನು ಬಲಪಡಿಸುತ್ತಾನೆ, ಭಯಪಡಬೇಡ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗುವುದಿಲ್ಲ. ಹೌದು, ಯೇಸು ಹೇಳ್ತಿದ್ದಾನೆ ಪ್ರೇರೆ, ನನ್ನಲ್ಲಿ ಸಂದೇಹ ಪಡದವನೇ ಧನ್ಯನು, ಭಾಗ್ಯವಂತನೆಂದು. ಸ್ತ್ರೀಯರೊಳಗೆ ಹುಟ್ಟಿದ್ದವರಲ್ಲಿ ಸ್ನಾನಿಕ ಯೋಹಾನನಿಗಿಂತ ಶ್ರೇಷ್ಠನಾರು ಹುಟ್ಟಿಲ್ಲ ಎಂದು ಹೇಳುವ ಮುಖಾಂತರ ಆತನೇ ಸಂಶಯಪಟ್ಟಿರ್ತಾನೆ. ಬರಬೇಕಾದ ರಕ್ಷಕ ನೀನು, ಬೇರೊಬ್ಬನಿಗಾಗಿ ನಾನು ಎದುರು ನೋಡಬೇಕೆಂದಾಗ ಶಿಷ್ಯರನ್ನು ಕಳಿಸಿದಾಗ ಶಿಷ್ಯರಿಗೆ ಹೇಳುತ್ತಾನೆ, ನಾನೇ ಎಂದು. ನನ್ನನ್ನು ಸಂಶಯ ಪಡದವನೇ ಭಾಗ್ಯವಂತನು. ಹೌದು ಪ್ರಿಯ, ನಿನ್ನೊಂದಿಗಿದ್ದಾನೆ ದೇವರೆಂದು ನೀನು ಸಂಶಯ ಪಡಬೇಡ. ದೇವರು ಬಲ ಕೊಡುತ್ತಾನೆ, ಸಹಾಯ ಮಾಡುತ್ತಾನೆ ಎಂದು ಸಂಶಯ ಪಡಬೇಡ. ಮತ್ತು ನಿನ್ನೊಂದಿಗಿರುತ್ತೇನೆ, ಹೆದರಬೇಡ ಎಂದು ವಾಗ್ದಾನದಲ್ಲಿ ಸಂಶಯ ಪಡಬಾರದು. ಹೀಗೆ ಸಂಶಯ ಪಡದಿದ್ದರೆ ಒಂದು ಕಾಲ ಉಂಟು ಪ್ರೇರೆ, ನಿನ್ನ ನಿರೀಕ್ಷೆ ನಿರರ್ಥಕವಾಗದ್ದು. ಇನ್ನೊಂದು ವಾಕ್ಯ ನೋಡೋದಾದರೆ 19ನೇ ಕೀರ್ತನೆ 11ನೇ ವಾಕ್ಯ. 19ನೇ ಕೀರ್ತನೆ ಸ್ಲಾಮ್ಸ್ 19 ವರ್ಸ್ 11th ವರ್ಡ್. ಇಲ್ಲಿ ಓದುವುದಾದರೆ, ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ, ಅವುಗಳನ್ನು ಕೈಗೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ. ಹೌದು ಪ್ರೇರೆ, ದೇವರ ವಾಕ್ಯ ಕೈಗೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ ಪ್ರೇರೆ. ದೇವರ ದಾಸನಿಗೆ ಎಚ್ಚರಿಕೆ ಆಗುತ್ತದೆ. ನಾವು 19ನೇ ಕೀರ್ತನೆ 8ನೇ ವಾಕ್ಯ ನೋಡೋದಾದರೆ, ಯೆಹೋವನ ನಿಯಮಗಳು, ಅಥವಾ 7ನೇ ವಾಕ್ಯ ನೋಡೋದಾದರೆ 2ನೇ ಭಾಗ, ಯೆಹೋವನ ಕಟ್ಟಳೆಗಳು ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿವೆ. 8ನೇ ವಾಕ್ಯ ಕೆಳಗಿನ ಭಾಗ, ಯೆಹೋವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ. ಆದರೆ ದೇವರಿಗೆ ಭಯಪಟ್ಟರೆ ಕಣ್ಣುಗಳನ್ನು ಕಳೆಗೊಳಿಸುತ್ತಾನೆ. ಮತ್ತು ಶಾಶ್ವತವಾದದ್ದು ದೇವರ ಭಯ ಶಾಶ್ವತವಾದ ಪ್ರೇರೆ. ದೇವರು ನಮ್ಮೊಂದಿಗಿರುತ್ತಾನೆ. ಹೌದು, ಮತ್ತು ಕೃಪೆ, ಪ್ರಭು ಬಹಳ ಫಲ ಕೊಡುವ ಕೃಪೆ ನಮ್ಮೊಂದಿಗಿರುವ ದೇವರ ದಯ ಪಾಲಿಸಲಿ. ಆಮೇನ್. ಯೇಸು ನಾಮದಲ್ಲಿ.